ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ ಪುಟ್ಟಕ್ಕ. ಹೊಸ್ಗೆ ಸಮಯದಾಗೆ ಬಿಮ್ಮನ್ಸಿ ಹಿಂಗೆಲ್ಲ ಅಳ್ತಾರಿಯೇ ಅಳ್ಬಾರ್ದು. ಅವ್ವ ನೀನು ಬರ್ತೀಯೋ ಇಲ್ವೋ ಅಂತ ನಂಗೆ ತುಂಬ ಭಯ ಆಗಿತ್ತು. ಅವ್ವ ನೀನು ಹೇಳ್ದಂಗೆ ನನ್ನ ಅವ್ವ ಬಂದ್ಲು. ಅಣ್ಣಯ್ಯ ನಮ್ಮವ್ವ ಬಂದಿದ್ದಾಳೆ. ಚಂದ್ರು ಅತ್ತೆ ನಮ್ಮವ್ವ ಬಂದಿದ್ದಾಳೆ. ಅವ್ವ ಆಯ್ತಾಯ್ತು ಸುಮ್ಕಿರಿಗ ಅಳಬಾರ್ದು ಸುಮ್ಕಿರಿ. ಯಾಕೆ ನಂಜವ್ವ, ನಾನು ನಿಮ್ಮ ಮನೆಗೆ ಬಂದಿರೋದು ನಿನಗೆ ಚಾನೆ ಖುಷಿ ಆಗಿರ್ಬೇಕಲ್ವೇ? ಯಾಕಂಗೆ ಗಾಬರಿನಾಗ ನೋಡ್ತಾ ಇದೀಯಾ? ಈ ಬಂಗಾರಮ್ಮ ನಿನ್ನ ಮನೆ ಕಾಲಿಟ್ಟವಳೆ ಅಂದ್ರೆ ನಿನ್ನ ಪ್ರಕಾರ ನಾನು ಸೋತಂಗೆ ಅಲ್ವೇ? ಆಗ್ಲಿ ಬಿಡು, ನಿನ್ನ ಮನ್ಸ್ನಾಗಿದ್ದಂಗೆ ನಾನೇ ಸ್ವಾರ್ಥ. ನನ್ನ ಮಕ್ಳಿಗೋಸ್ಕರ ನಾನು ಸೋತ್ರು ಪರವಾಗಿಲ್ಲ. ಈ ಬಂಗಾರಮ್ಮ ತೆಪ್ಪು ಮಾಡೋರ್ ಮುಂದೆ ದರ್ಪ ತೋರ್ಬೋದು, ಎಲ್ರ ಮುಂದೆ ತಲೆ ಎತ್ತಿ ನಡಿಬೋದು. ಆದರೆ ನನ್ನ ಮಕ್ಕಳು ಇಸಿ ಅಂತ ಬಂದಾಗ ನಾನು ತಲೆ ತಗ್ಸಕ್ಕೆ ಸಿದ್ಧ ಇಲ್ಲ. ಆದರೆ ತಲೆ ತಗ್ಸೋದು ನಾನು ತೆಪ್ಪು ಮಾಡೀವ್ನಿ ಅಂತಲ್ಲ, ನನ್ನ ತಲೆಗೆ ಪೆಟ್ಟಾಗಬಾರ್ದು ಅಂತ ಆಟೆ. ಮನೆ ಬಾಗಿಲು ಎತ್ತರ ಕಮ್ಮಿ ಇದ್ದಾಗ ನಾವು ಏನು ಮಾಡ್ತೀವಿ ಹೇಳು? ತಲೆ ತಗ್ಗಿಸ್ಕೊಂಡು ಮನೆ ಒಳಗೆ ಬರ್ತೀವಲ್ವೇ? ನಾನು ಇಲ್ಲ ಹಂಗೆಯ ಮಾಡ್ತಿರೋದು. ಆದರೆ ಇಲ್ಲಿ ನಾನು ತಲೆ ತಗ್ಗಿಸ್ಕೊಂಡು ಬರ್ತಾ ಇರೋದು ನನ್ನ ಮಗಳಿಗೋಸ್ಕರ ಅನ್ನೋ ಸಮಾಧಾನ ನನಗೈತೆ. ನಂಜವ್ವ, ಈ ವಿಷಯದಾಗೆ ನೀನೇ ಗೆದ್ದೆ. ಈ ಬಂಗಾರಮ್ಮ ಸ್ವಾತಿ ಮೊದಲನೇ ಕಿತ್ತ ಈ ಬಂಗಾರಮ್ಮ ಈ ನಂಜವನ್ ಮುಂದೆ ತಲೆ ತಗ್ಗಿಸ್ತಾವಳೆ, ಆದ್ರೆ ಖುಷಿಯಿಂದ. ಯಾಕೆ ನಂಜಮ್ಮ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಯಾಕೆ ನಮ್ಮ ಅತ್ತೆ ಬಂದಿದ್ದು ನಿನ್ ಖುಷಿ ಆಗ್ಲಿಲ್ವಾ? ಬಂಗಾರಮ್ಮ ಅದು ಯಾಕೆ ಹಂಗೆ ಮಾತಾಡಿಯಾ? ನೀ ನಮ್ಮ ಮನೆಗೆ ಬಂದಿದ್ದು ಸಾನೇ ಸಂತೋಷ ಆಯಿತು. ನೀ ಸೋತೆ ಅಂತ ಯಾಕೆ ಹೇಳಿಯ? ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಾವಿಬ್ರು ಗೆದ್ದಂಗೆ. ಹೆಂಗೆ ಅಂದೀಯಾ? ನಾನು ಸೊಸೆ ಸೀಮಂತಕ್ಕೆ ನೀ ಬಂದಿದ್ಯಾ ಅಂದಮೇಕೆ ನೀನು ಮನ್ಸ ನಾ ಗೆದ್ದಂಗೆ ಅಲ್ವೇ ಹೇಳು? ಅಮ್ಮವ್ರೆ, ತಾಯಿಯಾಗಿ ನಾವು ಹೆಂಗೆ ನಡ್ಕೋಬೇಕು ಅನ್ನೋದನ್ನು ನೀವು ತೋರಿಸ್ಬಿಟ್ರಿ. ನನ್ನ ಪ್ರಕಾರ ನೀವಿಬ್ಬರೂ ಸೋತಿಲ್ಲ. ನೀವಿಬ್ಬರು ತಾಯಂದ್ರಾಗಿ ಮಕ್ಕಳ ಮನಸ್ಸನ್ನ ಗೆದ್ದಿದ್ದೀರಿ. ಬಸ್ಸು ನಿಂಗೆ ಸಂತೋಷ ಅಲ್ವೇನವ? ಓ ಸರಿ ಸರಿ, ಈಗ ಶಾಸ್ತ್ರ ಶುರು ಮಾಡಮೇ? ಆಯಿತು ಪುಟ್ಟಕ್ಕ. ಪಲ್ಲವಿ, ದೀಪ ಹಚ್ಚವ. ನಿನ್ನ ಹೆಸರು? ನನ್ನ ಹೆಸರು ಸಾಧನ. ಊರಿನ ಪಾಲ್ಗೆ ಮನೆಯವ್ರ ಪಾಲ್ಗೆ ಈ ಸಹನ ಸತ್ತಾಗೈತೆ. ಇನ್ನು ಹೆಸರು ಯಾಕೆ? ಈ ಸಾಧನ ಅನ್ನೋ ಹೊಸ ಹುಟ್ಟನೆ ಅಸ್ತಿತ್ವ ಯಾಕೆ ಮಾಡ್ಕೋಬಾರ್ದು? ನಿನ್ನ ಹೆಸರು ಸಹನಾ ಅಲ್ವಾ? ಸಾಧನ. ಸಾಧನ ಒಳ್ಳೆ ಹೆಸರಮ್ಮ, ಸಾಧನ. ನೋಡಮ್ಮ, ನಿನ್ನ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ದೀನಿ. ಇದು ಆಮೇಲೆ ನಿನಗೆ ಬರುತ್ತೆ. ಓಕೆ? ಸರಿ ಸಾಹೇಬ್ರೆ. ತಿನ್ನಕ್ಕೆ ಏನು ತಕತ್ತೀರಾ? ಇಡ್ಲಿ ಕೊಡಮ್ಮ. ಅಲ್ಲಮ್ಮ,
ನನಗೆ ನಿನ್ನ ತಂದೆಯಷ್ಟು ವಯಸ್ಸಾಗಿಲ್ವಾ? ಏನಂದ್ರೆ? ನನ್ನನ್ನು ಸಾಹೇಬ್ರೆ ಅಂತ ಯಾಕೆ ಕರಿತೀಯಮ್ಮ? ನನ್ನ ಮಗಳು ಗೌರಿ ನಿನ್ನವಾರ್ಗೆ ಹೇಳೆ. ಅಪ್ಪಯ್ಯ, ನನ್ನ ಮಗಳು ಗೌರಿ ಕರೆದಷ್ಟೇ ಆಯ್ತಮ್ಮ. ಚೋಟು, ಅಪ್ಪಯ್ಯಂಗೆ ಒಂದು ಪ್ಲೇಟ್ ಇಡ್ಲಿ ತಂದ್ಕೊಡು. ಡೇಂಜರ್ ಪಾರ್ಟಿ. ಯಾರನ್ನ ನೋಡಕಂತಿದ್ಯಾ? ಇನ್ಯಾರನ್ನ? ಕಾಕಿ ಹಾಕೊಂಡಿರೋ ನಿಮ್ನ. ನಾವು ಪೊಲೀಸ್ನವರು, ಸ್ವಲ್ಪ ಭಯ ಇರಲಿ. ಅಯ್ಯೋ, ನನ್ಗ್ಯಾಕೆ ಭಯ? ಕಳ್ರಿಗಿರ್ಬೇಕು. ಮತ್ತೆ ನಿನಗ್ಯಾಕೆ ನಾನು ಡೇಂಜರ್ ಪಾರ್ಟಿ ಅನ್ಸ್ಬೇಕು? ಯಾಕಂದ್ರೆ ಕಳ್ರು ನಿಮ್ ಕೈಗೆ ಸುಲಭವಾಗಿ ಸಿಗಲ್ಲ ಅಂತ ನಮ್ಮಂತ ಅಮಾಯಕರ ಮೇಲೆ ತಾನೆ ನೀವು ವಸೂಲಿ ಮಾಡೋದು. ನಿಮ್ ವ್ಯವಹಾರ ರೋಡಿಗಳ ಜೊತೆ ಬರೀ ಮಾತಲ್ಲಿರುತ್ತೆ, ಅದೇ ನಮ್ಮಂತವ್ರ ಮೇಲೆ ವಸೂಲಿಲಿರುತ್ತೆ. ಏ ಚೋಟು, ಪೊಲೀಸವ್ರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬಾರ್ದು. ನಮಗೋಸ್ಕರ ಅವ್ರ ಪ್ರಾಣನ ಪಣಕ್ಕಿಟ್ಟು ಕರ್ತವ್ಯನ್ ಮಾಡ್ತಾರೆ. ಇರ್ಲಿ ಬಿಡಮ್ಮ ಸಾಧನ, ಚಿಕ್ಕ ಹುಡುಗ, ಗೊತ್ತಾಗಲ್ಲ. ನೋಡ್ಬರಿ, ಎಲ್ಲರೂ ಹಾಗೇ ಇರಲ್ಲ. ಕೆಲವ್ರು ಮಾಡೋ ದುಷ್ಟತನದಿಂದ ಎಲ್ಲರಿಗೂ ಅದೇ ಹಣೆ ಪಟ್ಟಿ ಕಟ್ತಾರೆ. ಕಾಕಿ ಅಂದ್ರೆ ಸುರಕ್ಷತೆ ಮತ್ತು ಸೌಹಾರ್ದಕ್ಕೆ ಹೆಸರುವಾಸಿ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಈಗ ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತೀರಪ್ಪ, ನಂಗೆ ಇಡ್ಲಿ ತಿನ್ನಕ್ ಬಿಡು, ತಿಂದಿರಕ್ಕೆ ದುಡ್ಡು ಕೊಡ್ತೀನಪ್ಪ. ಹಾಗಾದ್ರೆ ಸಾಹೇಬ್ರಿಗೆ ಇನ್ನೊಂದು ಬಿಸಿ ಬಿಸಿ ವಡೆ. ಪಾಪರಾಧ, ನಿನಗೆ ಹಿಂಗಾಗ್ಬಾರ್ದಿತ್ತು. ಹೋಗ್ಲಿ ಬಿಡು, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೀಮಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇಲ್ಲಿಗೆ ಬಂದಿರೋರಲ್ಲಿ ಕಳಕಳಿಯ ವಿನಂತಿ ಏನು ಅಂತ ಅಂದ್ರೆ, ಈ ಬೋರ್ಡ್ನಾಗೆ ಗಂಡು ಹೆಣ್ಣು ಅಂತ ಬರ್ದೀನಿ. ಇಲ್ಲಿರೋ ಹಿರಿಯೋರು ಬಂದು ನಮ್ಮ ಅತ್ತಿಗೆಗೆ ಯಾವ ಮಗು ಆಗ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಚಪ್ಪಾಳೆಯೊಂದಿಗೆ ಶ್ರೀಮತಿ ಬಂಗಾರಮ್ಮನವ್ರನ್ನ ಮೊದಲನೇದಾಗಿ ಬರ್ಮಾಡ್ಕೊಳ್ಳೋಣ. ನನಗೆ ಗಂಡಾದ್ರೂ ಸರಿಯೇ, ಹೆಣ್ಣಾದ್ರೂ ಸರಿ, ಒಟ್ನಾಗೆ ಮಗು ಆರೋಗ್ಯವಾಗಿರ್ಬೇಕಾಗ್ತೆಯ. ಬಂಗಾರಮ್ಮನವರು ಗಂಡ್ ಮಗು ಆದ್ರೂ ಸರಿನೇ, ಹೆಣ್ಮಗು ಆದ್ರೂ ಸರಿನೇ ಅಂತ ಆಸೆ ಪಡ್ತವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.